ಡಿಸೆಂಬರ್ ತಿಂಗಳು ಶುರುವಾದರೆ ಸಾಕು, ಎಲ್ಲೆಡೆ ಒಂದು ವಿಶೇಷ ಸಂಭ್ರಮ. ಬೀದಿಗಳಲ್ಲಿ ದೀಪಗಳು, ಮನೆಗಳಲ್ಲಿ ನಗು, ಮಕ್ಕಳ ಕಣ್ಣಲ್ಲಿ ಅಚ್ಚರಿ. ಆ ಸಂಭ್ರಮದ ಮಧ್ಯೆ ಪ್ರತಿ ಕ್ರಿಸ್ಮಸ್ಗೆ ಕಾಣಿಸುವ ಒಂದು ಮುಖ್ಯ ವಸ್ತು ಇದೆ, ಕ್ರಿಸ್ಮಸ್ ಟ್ರೀ. ಆದರೆ ನೀವು ಯಾವತ್ತಾರು ಯೋಚಿಸಿದ್ದೀರಾ, ಕ್ರಿಸ್ಮಸ್ನಲ್ಲಿ ಕ್ರಿಸ್ಮಸ್ ಮರವನ್ನು ಯಾಕೆ ಅಲಂಕರಿಸ್ತಾರೆ? ಇದು ಕೇವಲ ಡೆಕೋರೇಷನಾ, ಅಥವಾ ಇದರ ಹಿಂದೆ ಆಳವಾದ ಇತಿಹಾಸ ಇದೆಯಾ? ಇವತ್ತು ನಾವು ಅದನ್ನೇ ತಿಳ್ಕೊಳ್ಳೋಣ. ಕ್ರಿಸ್ಮಸ್ ಮರ ಅಂದರೆ ಕೇವಲ ಹಬ್ಬದ ಅಲಂಕಾರ ಅಲ್ಲ, ಇದು ಭರವಸೆ, ಜೀವನ ಮತ್ತು ಏಕತೆಯ ಸಂಕೇತ. ಹಚ್ಚ ಹಸಿರಾಗಿರುವ ಈ ಮರ, ವರ್ಷಪೂರ್ತಿ ಹಸಿರಾಗಿರೋದು, ಶಾಶ್ವತ ಜೀವನ ಅನ್ನೋ ಅರ್ಥ ಕೊಡುತ್ತೆ. ಕ್ರಿಸ್ಮಸ್ಗೆ ಮುನ್ನ ಕುಟುಂಬದ ಎಲ್ಲಾ ಸದಸ್ಯರು ಒಟ್ಟಾಗಿ ಸೇರಿ ಈ ಮರವನ್ನು ಅಲಂಕರಿಸುತ್ತಾರೆ. ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಭಾಗಿಯಾಗೋ ಒಂದು ಸುಂದರ ಕ್ಷಣ ಅದು. ಇದು ಕೇವಲ ಮರ ಅಲಂಕರಿಸುವುದು ಅಲ್ಲ, ಇದು ಕುಟುಂಬ ಬಾಂಧವ್ಯವನ್ನು ಕಟ್ಟೋ ಸಂಪ್ರದಾಯ. ಇದೀಗ ಇದರ ಇತಿಹಾಸಕ್ಕೆ ಹೋಗೋಣ. ಬಹಳ ಹಿಂದಿನಿಂದಲೇ ನಿತ್ಯ ಹರಿದ್ವರ್ಣ ಮರಗಳು ಶಾಶ್ವತ ಜೀವನದ ಸಂಕೇತವಾಗಿದ್ದವು. ಪ್ರಾಚೀನ ಈಜಿಪ್ಟ್, ಚೀನಾ ಮತ್ತು ಹೀಬ್ರೂ ನಾಗರಿಕತೆಗಳಲ್ಲಿ ಈ ಮರಗಳನ್ನು ಪವಿತ್ರವಾಗಿ ನೋಡಲಾಗುತ್ತಿತ್ತು. ಚಳಿಗಾಲದ ಕಠಿಣ ಸಮಯದಲ್ಲಿ ಈ ಮರಗಳು ಜೀವಂತಿಕೆಯ ಭರವಸೆಯನ್ನು ಕೊಡುತ್ತಿದ್ದವು. ಯುರೋಪಿನ ಪೇಗನ್ ಸಂಸ್ಕೃತಿಯಲ್ಲಿ ನಿತ್ಯ ಹರಿದ್ವರ್ಣ ಕೊಂಬೆಗಳನ್ನು ದುಷ್ಟ ಶಕ್ತಿಗಳನ್ನು ದೂರವಿಡಲು ಬಳಸಲಾಗುತ್ತಿತ್ತು. ಮನೆಗಳನ್ನು ರಕ್ಷಿಸಲು, ನಕಾರಾತ್ಮಕತೆಯನ್ನು ತಡೆಯಲು ಈ ಮರಗಳಿಗೆ ವಿಶೇಷ ಸ್ಥಾನ ಇತ್ತು. ಕಾಲಕ್ರಮೇಣ ಕ್ರಿಶ್ಚಿಯನ್ ಧರ್ಮದಲ್ಲಿ ಈ ಸಂಪ್ರದಾಯ ಹೊಸ ಅರ್ಥ ಪಡೆದುಕೊಂಡಿತು. ಕ್ರಿಸ್ಮಸ್ ಟ್ರೀ ಏಸು ಕ್ರಿಸ್ತನ ಜನನವನ್ನು ಆಚರಿಸುವ ಒಂದು ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿತು. ಜರ್ಮನಿಯಲ್ಲಿ ಕ್ರಿಸ್ಮಸ್ ಮರದ ಸಂಪ್ರದಾಯಕ್ಕೆ ಹೊಸ ಜೀವ ಸಿಕ್ಕಿತು. ಲುಥೆರನ್ ಪ್ರದೇಶಗಳಲ್ಲಿ ಮರವನ್ನು ಅಲಂಕರಿಸುವ ಪದ್ಧತಿ ಹೆಚ್ಚು ಜನಪ್ರಿಯವಾಯಿತು. 19ನೇ ಶತಮಾನದಲ್ಲಿ ಜರ್ಮನ್ ವಲಸಿಗರು ಈ ಸಂಪ್ರದಾಯವನ್ನು ಉತ್ತರ ಅಮೆರಿಕಕ್ಕೆ ಕೊಂಡೊಯ್ದರು. ಆರಂಭದಲ್ಲಿ ಸ್ವಲ್ಪ ವಿರೋಧ ಇದ್ದರೂ ನಂತರ ಕ್ರಿಸ್ಮಸ್ ಮರ ಹಬ್ಬದ ಅವಿಭಾಜ್ಯ ಅಂಗವಾಯಿತು. ಇಂಗ್ಲೆಂಡಿನಲ್ಲಿ ಈ ಸಂಪ್ರದಾಯ ಇನ್ನಷ್ಟು ಪ್ರಸಿದ್ಧಿಯಾದದ್ದು ಪ್ರಿನ್ಸ್ ಆಲ್ಬರ್ಟ್ ಕಾರಣ. ಕ್ವೀನ್ ವಿಕ್ಟೋರಿಯಾ ಜೊತೆ ಅವರು ಕ್ರಿಸ್ಮಸ್ ಮರವನ್ನು ಅರಮನೆಗೆ ತಂದಾಗ ಇಡೀ ದೇಶ ಅದನ್ನು ಅನುಸರಿಸಿತು. ಅದಾದ ಮೇಲೆ ಕ್ರಿಸ್ಮಸ್ ಮರ ಕುಟುಂಬ ಸಂತೋಷದ ಮತ್ತು ಸಂಭ್ರಮದ ಸಂಕೇತ ಆಯಿತು. ಇವತ್ತು ನಾವು ಮರವನ್ನು ಹೇಗೆ ಅಲಂಕರಿಸುತ್ತೀವೋ ಅದು ನಮ್ಮ ವೈಯಕ್ತಿಕ ಕತೆ ಹೇಳುತ್ತೆ. ಪ್ರತಿ ಅಲಂಕಾರಕ್ಕೂ ಒಂದು ನೆನಪು, ಪ್ರತಿ ದೀಪಕ್ಕೂ ಒಂದು ಭಾವನೆ. ಹೀಗಾಗಿ ಕ್ರಿಸ್ಮಸ್ ಮರ ಅಂದರೆ ಕೇವಲ ಡೆಕೋರೇಷನ್ ಅಲ್ಲ, ಅದು ಒಗ್ಗಟ್ಟಿನ, ಭರವಸೆಯ ಮತ್ತು ಪ್ರೀತಿಯ ಸಂಕೇತ. ಈ ಕ್ರಿಸ್ಮಸ್ನಲ್ಲಿ ಮರವನ್ನು ಅಲಂಕರಿಸುವಾಗ ಈ ಕಥೆಯನ್ನು ನೆನಪಿಟ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಸಂಸ್ಕೃತಿ ಇತಿಹಾಸದ ಕಥೆಗಳಿಗಾಗಿ ಕನ್ನಡ ಲೈಫ್ ಲೆಸನ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.